ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಇವತ್ತು ನಾವು ಕಡಲೆ ಬೀಜ ಯಾವ ರೀತಿಯಲ್ಲಿ ಯೂಸ್ ಮಾಡಿದ್ರೆ ನಮಗೆ ಯಾವ ರೀತಿಯ ಹೆಲ್ತ್ನ ಬೆನಿಫಿಟ್ಸ್ನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಗೆಲ್ಲರಿಗೂ ಗೊತ್ತಿರಂಗೆ ವೀಕ್ಷಕರೇ, ಕಡಲೆಕಾಯಿಯನ್ನು ಬಡವರ ಬಾದಾಮಿ ಅಂತ ಕರೀತಾರೆ. ಈ ಒಂದು ಕಡಲೆಕಾಯಿಯಲ್ಲಿ ಅಥವಾ ಕಡಲೆಕಾಯಿ ಬೀಜದಲ್ಲಿ, ನಾವು ಈಗ ಕಡಲೆಕಾಯಿ ಬೀಜ ಅಂತ ಕರೀರಿ, ಕಡಲೆಕಾಯಿ ಅಂತೀರಿ, ಕೆಲವು ಕಡೆ ಶೇಂಗಾ ಅಂತ ಕರಿತೀರಾ, ಮೂಂಗ್ಫಲಿ ಅಂತ ಕರಿತೀರಾ. ಇದೆಲ್ಲ ಹೆಸರಿಂದ ಕರೆಯಲ್ಪಡುವ ಈ ಒಂದು ಕಡಲೆಕಾಯಿ ಬೀಜ ಏನಿದೆ, ನಮ್ಮ ದೇಹಕ್ಕೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಅಂತ ಅಂದ್ಕೊಡುತ್ತೆ. ಆದರೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಒಂದು ತಪ್ಪು ಧಾರಣೆ ಇದೆ. ಪಿತ್ತ ಜಾಸ್ತಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಇದೆ, ಸ್ವಲ್ಪ ನಮಗೆ ತುರ್ಕೆ ಬರುತ್ತೆ, ನನಗೆ ತಿಂದ್ರೆ ಆಗಲ್ಲ ಅಂದ್ಕೊಂಡು ಕೆಲವರು ಬಿಟ್ಟಿದ್ದಾರೆ ನೋಡಿ. ಕೆಲವರಿಗೆ ಅಲರ್ಜಿ, ಈಗ ನಟ್ಸ್ ಅಲರ್ಜಿ ಅಂತ ಹೇಳ್ತೀವಿ ನಾವು. ಈಗ ಅದು ಅಲರ್ಜಿ ಇದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಕೆಲವರಿಗೆ ಹಾಲಿನ ಅಲರ್ಜಿ ಇರುತ್ತೆ, ಕೆಲವರಿಗೆ ವೀಟ್ ಅಲರ್ಜಿ ಇರುತ್ತೆ, ಕೆಲವರಿಗೆ ಫಿಶ್ ಅಲರ್ಜಿ ಇರುತ್ತೆ. ಅಂಥವ್ರನ್ನ ತಿನ್ಬೇಡಿ. ಆದರೆ ಯಾರಿಗೆ ಯಾವುದೇ ರೀತಿಯ ಅಲರ್ಜಿಗಳಿಲ್ವೋ ಅವರು ಇದನ್ನ ಅತಿ ಹೆಚ್ಚು ಚೆನ್ನಾಗಿ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಎಸ್ಪೆಷಲಿ ವೆಜಿಟೇರಿಯನ್ಸ್, ಸಸ್ಯಾಹಾರಿಗಳಿಗೆ ಇದು ಒಂದು ರಿಚೆಸ್ಟ್ ಪ್ರೋಟೀನ್ ಸೋರ್ಸ್. ನೋಡಿ ವೀಕ್ಷಕರೇ, ಚಿಕನ್ನಲ್ಲಿ 100 ಗ್ರಾಮ್ನಲ್ಲಿ ಚಿಕನ್ನಲ್ಲಿ ಎಷ್ಟಿರುತ್ತೆ ಪ್ರೋಟೀನ್ ಅಂಶ? 16% ಮಾತ್ರ. ಆದರೆ ಈ ಕಡಲೆಕಾಯಿ ಬೀಜದಲ್ಲಿ ಒಳ್ಳೆಯ ಪ್ರೋಟೀನ್ ಅಂಶ 26% ಇರುತ್ತೆ. ಸೊ ಕಂಪೇರ್ ಟು ಚಿಕನ್, ಇಟ್ಸ್ ಫಾರ್ ವೆಜಿಟೇರಿಯನ್ಸ್, ಇಟ್ಸ್ ಎ ಚೀಪರ್ ಆ್ಯಂಡ್ ದ ಬೆಸ್ಟ್ ಆಪ್ಷನ್ ಫಾರ್ ಪ್ರೋಟೀನ್ ಮಾಲ್ ನ್ಯೂಟ್ರಿಷನ್. ಸಾಧಾರಣವಾಗಿ ವಯಸ್ಸಾಗ್ತಾ ಇದ್ದಂಗೆ ದೇಹದಲ್ಲಿ ಮಸಲ್ಸ್ನ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಚಿಕನ್ ತಿಂದರೆ ಡೈಜೆಸ್ಟು ಆಗಲ್ಲ. ಅದೇ ಈ ಕಡಲೆಕಾಯಿನ ಬೇಯಿಸ್ಕೊಂಡು ತಿನ್ನೋದ್ರಲ್ಲಿ, ಅದು ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಹಸಿ ಕಡಲೆಕಾಯಿ ಬರುತ್ತಲ್ಲ, ಅದನ್ನ ಬೇಯಿಸ್ಕೊಂಡು ತಿಂದಾಗ ಏನಾಗುತ್ತೆ ಅಂದರೆ ಗುಡ್ ಸೋರ್ಟ್ಸ್ ಆಫ್ ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅದು ತಗೊಳ್ತಾ ನಿಯಮಿತವಾಗಿ ಪ್ರಮಾಣ ಬಂದಲ್ಲಿ ಆಕ್ಚುಲಿ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಅಂಶ ತುಂಬಾ ಕಡಿಮೆ ಇದೆ. ನೀವು ನೋಡ್ಬೋದು, 100 ಗ್ರಾಮ್ ಆಫ್ ಕಡಲೆ ಬೀಜದಲ್ಲಿ 10 ಗ್ರಾಮ್ ಮಾತ್ರ ಕಾರ್ಬೋಹೈಡ್ರೇಟ್ಸ್, ಬರೀ 10 ಗ್ರಾಮ್. ಅದೇ ನೀವು 100 ಗ್ರಾಮ್ ರೈಸ್ ತಗೊಂಡ್ರೆ 76 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್, 76% ಕಾರ್ಬೋಹೈಡ್ರೇಟ್ಸ್ ಇಂದ ಎನರ್ಜಿ ನಮಗೆ ಸಿಗುತ್ತೆ. ಆದರೆ ಇದರಲ್ಲಿ ಒಳ್ಳೆ ಫ್ಯಾಟ್ ಇಂದ ಸಿಗುತ್ತೆ, ಗುಡ್ ಫ್ಯಾಟ್ಸ್. ಮತ್ತೆ ನೀವು ಹೆದರ್ತೀರ, ಗುಡ್ ಫ್ಯಾಟ್ ಅಂತ ಹೇಳ್ತೀರಲ್ಲ ಸರ್, ಒಳ್ಳೇದಾ, ವೆಯ್ಟ್ ಲಾಸ್ ಆಗುತ್ತಾ, ಡಯಾಬಿಟಿಸ್ಗೆ ಒಳ್ಳೇದಾ ಅಂತ. ನೋಡಿ, ಹೆಲ್ತಿ ಫ್ಯಾಟ್ಸ್ ತಿನ್ನೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಅಂತ ಸಾವಿರಾರು ರಿಸರ್ಚ್ ಆಗುತ್ತೆ. ಯು ಶುಡ್ ಈಟ್ ವೆರಿ ಗುಡ್ ಫ್ಯಾಟ್ಸ್, ಹೆಲ್ತಿ ಫ್ಯಾಟ್ಸ್ ಟು ಲೂಸ್ ವೆಯ್ಟ್. ಅಂದ್ರೆ ಒಳ್ಳೆಯ ಫ್ಯಾಟ್ನ ಅಂಶ ನಮ್ಮ ದೇಹಕ್ಕೆ ಹೋದಾಗ ಅದು ನಮ್ಮ HDL ನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ತೆಗೆದಾಗುತ್ತೆ. ಇದರಲ್ಲಿ ಇರೋದು ಹೆಲ್ತಿ ಫ್ಯಾಟ್ಸ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್. ಒಂದು 10% ನಿಮ್ಮ ದೇಹದಲ್ಲಿ ನಿಮ್ಮ ಗುಡ್ ಕೊಲೆಸ್ಟ್ರಾಲ್ HDL ಲೆವೆಲ್ಸ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ನಿಮಗೆ 30% ಹೃದಯ ರೋಗಗಳು ಬರುವಂಥ ಚಾನ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನಮ್ಮ ದೇಶದಲ್ಲಿ ಜನ ಹಾರ್ಟ್ ಡಿಸೀಸ್ ಸಾಯ್ತಾ ಇರೋದು ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಅಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಇರೋದ್ರಿಂದ. ಸೊ ಒಳ್ಳೆಯ ಕೊಬ್ಬಿನ ಅಂಶ ನಮ್ಮ ಭಾರತೀಯರ ಆಹಾರದಲ್ಲಿ ಕಡಿಮೆ ಇದೆ. ಹಾಗಾಗಿ ಫ್ಯಾಟ್ ಬರೀ ಅನ್ನ ತಿಳಿಸಾರು ತಿನ್ಕೊಂಡು ಬರುವಂಥವ್ರು ಒಳ್ಳೆಯ ಫ್ಯಾಟ್ಸ್ ನಾವು ತಗೊಳ್ತಾನೆ ಇಲ್ಲ, ಒಳ್ಳೆಯ ಕೊಬ್ಬಿನ ಅಂಶ ಆಹಾರಗಳು ತಗೊಳ್ತಾನೆ ಇಲ್ಲ. ಸೊ ಇದನ್ನೆಲ್ಲ ಓವರ್ಕಮ್ ಆಗಬೇಕು ಅಂದ್ರೆ ಬೆಸ್ಟ್ ಆಪ್ಷನ್ ಯಾವುದು? ಈ ಕಡಲೆಕಾಯಿ ಬೀಜ. ಅದರಲ್ಲೂ ಎಸ್ಪೆಷಲಿ ಬೇಯಿಸ್ಕೊಂಡು ತಿನ್ನುವಂಥ ಕಡಲೆಕಾಯಿ ಬೀಜ. ಬೇರೆ ಥರನೂ ತಿನ್ನಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಎಸ್ಪೆಷಲಿ ಈಗ ಬರ್ತಾ ಇರೋ ಈ ಸೀಸನಲ್ಲಿ ಬರ್ತಾ ಇರುವಂಥ ಈ ಕಡಲೆಕಾಯಿ ಬೀಜನ ಬೇಯಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಅದ್ಭುತವಾದ ಲಾಭಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ BP. ನೋಡಿ ವೀಕ್ಷಕರೇ, ರೆಸ್ವರಾಟ್ರಾಲ್ ಅಂತ ಒಂದು ಅಂಶ ಇರುತ್ತೆ, L-ಆರ್ಜಿನಿನ್ ಅಂತ ಒಂದು ಅಂಶ ಇರುತ್ತೆ, ಮತ್ತು ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಅಂಶ ಇರುತ್ತೆ. ಈ ರೆಸ್ವರಾಟ್ರಾಲ್ ಇಂದ L-ಆರ್ಜಿನಿನ್ ಆಗುತ್ತೆ, L-ಆರ್ಜಿನಿನ್ ಇಂದ ನೈಟ್ರಿಕ್ ಆಕ್ಸೈಡ್ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಅತಿ ಹೇರಳವಾಗಿ ನಮ್ಮ ದೇಹದಲ್ಲಿ ಸಿಗಬೇಕು ಅಂದ್ರೆ ನಾವು ಕಡಲೆ ಬೀಜಗಳನ್ನ ಜಾಸ್ತಿ ಸೇವಿಸಬೇಕು. ಈ ನೈಟ್ರಿಕ್ ಆಕ್ಸೈಡ್ ಏನ್ ಮಾಡುತ್ತೆ, ನಮ್ಮ ರಕ್ತನಾಳಗಳನ್ನ ಉಚ್ಚುತ್ತೆ, ರಕ್ತ ಸಂಚಾರನ ನೀಟಾಗಿ ಫಸಲಿಸಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಹಾರ್ಟಿಂದ ಬ್ರೈನ್ಗೆ, ಲಂಗ್ಸ್ಗೆ, ಕಾಲಿಗೆ ಎಲ್ಲಾ ಕಡೆಗೂ ರಕ್ತ ಸಂಚಾರ ಸರಿಯಾಗಿರಬೇಕು ಅಂತ ಹೇಳಿದ್ರೆ ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ಚೆನ್ನಾಗಿರ್ಬೇಕು. ನಮ್ಮ ರಕ್ತನಾಳಗಳಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇರಬಾರ್ದು. ಈ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತ ಸಂಕುಚಿತವಾಗುತ್ತೆ, ಸರಿಯಾಗಿ ರಕ್ತ ಸಂಚಾರ ಪ್ರವಹಿಸಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ನೀಟಾಗಿ ನಮ್ಮ ರಕ್ತ ಸಂಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೈಟ್ರಿಕ್ ಆಕ್ಸೈಡ್ ಬಹಳ ಮುಖ್ಯ. ಆ್ಯಂಡ್ ಈ ನೈಟ್ರಿಕ್ ಆಕ್ಸೈಡ್ ಕಡಲೆ ಬೀಜದಲ್ಲಿ ಹೇಳುವಾಗಿ ಸಿಗುತ್ತೆ. ಸೊ ನನಗೆ ಇಷ್ಟು ಹೇಳ್ದಲ್ಲಿ ಇವಾಗ HDL ಅಂಶ ಜಾಸ್ತಿ ಮಾಡೋದಿರ್ಬೋದು, ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಿರ್ಬೋದು, ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದಿರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದ್ರೆ ನಮ್ಮ ಹಾರ್ಟ್ ಡಿಸೀಸ್ನ ರಿಸ್ಕ್ನ ಕಡಿಮೆ ಮಾಡೋದಿರ್ಬೋದು, BP ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಮಾಡೋದ್ರಿಂದ BPಯನ್ನು ರಿಡ್ಯೂಸ್ ಮಾಡೋದಿರ್ಬೋದು, ಡಯಾಬಿಟಿಸ್ಗೆ ಒಳ್ಳೆಯ ಒಂದು ಕೊಬ್ಬಿನಾಂಶದಿಂದ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಅಂಶದ ಒಂದು ನೈಟ್ರಿಷಿಯಸ್ ಫುಡ್ ಆಗಿರೋದ್ರಿಂದ ಡಯಾಬಿಟಿಸ್ನಲ್ಲೂ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು, ವೆಯ್ಟ್ ಲಾಸ್ ಮಾಡ್ಕೊಳ್ಳಲು ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ಕಡಲೆ ಬೀಜ ನೀವು ಇವಾಗ ಸೇರಿಸ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ, ಮತ್ತೆ ಇದರಲ್ಲಿ ಒಳ್ಳೆ ಫ್ಯಾಟ್ಸ್ ಇರುತ್ತೆ. ಮೂರನೇದಾಗಿ ಒಳ್ಳೆಯ ಫೈಬರ್ ಅಂಶ, ಒಳ್ಳೆಯ ಫ್ಯಾಟು, ಒಳ್ಳೆಯ ಪ್ರೋಟೀನು, ಒಳ್ಳೆಯ ಫೈಬರ್ ಅಂಶ, ಈ ಮೂರು ಇದ್ಬಿಡ್ತು ಅಂದ್ರೆ ಅದೊಂದು ಗೋಲ್ಡನ್ ಫುಡ್ ಅಂತ. ಹಾಗಾಗಿ 1 bowl ಆಫ್ ದಿಸ್ ಪೀನಟ್ಸ್ ಇಸ್ ಬೆಟರ್ ದನ್ 1 bowl ಆಫ್ ಗೋಲ್ಡ್ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈ ಮೂರು ಒಂದು ಅಂಶ ಯಾವ ತರ ಒಂದು ಜಮ್ ಆಗಿದ್ರಲ್ಲಿ ಅಡಗಿದೆ ಅಂತ ಹೇಳಿದ್ರೆ, ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಈ ಕಡಲೆ ಬೀಜದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ
ದ ರಿಚೆಸ್ಟ್ ಫುಡ್ ಫಾರ್ ಬಡವರಿಗೆ ಬಾದಾಮಿ ಅಂತ ಯಾಕೆ ಹೇಳೋದು ಅಂದ್ರೆ ಇದಕ್ಕೋಸ್ಕರನೇ. ಬಿಕಾಸ್ ಈ 3 ಯಾವ ತರ ಬ್ಲೆಂಡ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಸುಮಾರು ಪ್ರಾಬ್ಲಮ್ ಸರಿ ಮಾಡ್ತಾ ಹೋಗುತ್ತೆ. ಚರ್ಮದ ಆರೋಗ್ಯ ನೀವು ಇಟ್ಕೊಳ್ಳಿ, ಕೂದಲಿನ ಆರೋಗ್ಯ ಇರ್ಬೋದು, ಕಣ್ಣಿನ ಆರೋಗ್ಯ ಇರ್ಬೋದು, ತ್ವಚೆ ನಮ್ಗೆ ಡ್ರೈ ಸ್ಕಿನ್ ಇರುತ್ತೆ. ಚಳಿಗಾಲದಲ್ಲಿ ಸಾಧಾರಣವಾಗಿ ಡ್ರೈ ಸ್ಕಿನ್ ಸಮಸ್ಯೆ ಕಾಮನ್ಯವಾಗಿರುತ್ತೆ, ಸೋರಿಯಾಸಿಸ್ ಸಮಸ್ಯೆ ಬರುತ್ತೆ, ಎಕ್ಸಿಮಾ ಬರುತ್ತೆ, ಸಣ್ಣ ಸಣ್ಣ ಅಲರ್ಜಿಗಳೆಲ್ಲ ಜಾಸ್ತಿ. ಆದ್ರೆ ನಮ್ಮ ಚರ್ಮಕ್ಕೆ ಒಳ್ಳೆ ತೇವಾಂಶ ಬೇಕು, ಒಳ್ಳೆ ಎಣ್ಣೆ ಅಂಶ ಬೇಕು ಅಂತ ಹೇಳಿದ್ರೆ ಈ ಕಡಲೆ ಬೀಜ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಅದಕ್ಕೋಸ್ಕರ ನೋಡಿ ಈ ಸಂಕ್ರಾಂತಿಲೆಲ್ಲ ನೀವು ಎಳ್ಳು ಕೊಡೋದ್ರಲ್ಲಿ ಅದು ಕಡಲೆ ಬೀಜನೇ ಮೇನ್ ಒಂದು ಇಂಗ್ರೀಡಿಯೆಂಟ್. ಹಾಗಾಗಿ ಈ ಕಡಲೆ ಬೀಜವನ್ನ ಈ ಸೀಸನ್ ಅಲ್ಲಿ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯಿಂದನೂ ಸೇವಿಸ್ಕೊಂಡ ಬರ್ತಾ ಇದೀವಿ. ಸೊ ಹಾಗಾಗಿ ಈ ಕಡಲೆ ಬೀಜವನ್ನ ನಿಯಮಿತವಾಗಿ ಸೇರಿಸಿ ಯಾವುದೇ ರೀತಿಯ ಭಯ ಬಿಟ್ಕೋಬೇಡಿ. ನಾನು ದಪ್ಪ ಆಗ್ಬಿಡ್ತೀನಿ, ನನ್ನ ವೇಟ್ ಜಾಸ್ತಿ ಆಗುತ್ತೆ, ನನ್ನ ಶುಗರ್ ಜಾಸ್ತಿ ಆಗುತ್ತೆ, ನನ್ನ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಶುರು ಆಗುತ್ತೆ ಅಂತ ಹೇಳ್ಕೊಂಡು ಬಿಡುವಂಥವ್ರು ಸುಮಾರು ಜನ ಇದ್ದೀರಾ. ಆದರೆ ನಿಯಮಿತವಾಗಿ ಪ್ರತಿಯೊಬ್ಬರು ತಿನ್ನಿ. ನೋಡಿ ಸಾಧ್ಯವಾಗ್ಲಿ ಆ ಥರ ಹಸಿ ಕಡಲೆಕಾಯಿ ಸಿಗ್ದಲೇ ಇದ್ದವರು ಮನೆಯಲ್ಲೇ ಹಿಂದಿನ ದಿವಸ ನೆನೆ ಹಾಕಿ, ಒಂದು ದಿವಸ ಹಿಂದೆ ನೆನೆ ಹಾಕಿ, ಒಂದು 100 ಗ್ರಾಮ್ ಅಷ್ಟು ನೆನೆ ಹಾಕ್ಬಿಡಿ. ಆಮೇಲೆ ಅದನ್ನ ಬೇಕಾದ್ರೆ ಬೇಯಿಸಿ, ನೆನೆ ಹಾಕಿ ತೆಗೆದುಬಿಟ್ಟು ಸ್ವಲ್ಪ ಮೊಳಕೆ ಬರುತ್ತಲ್ಲ, ಅದಾದ್ಮೇಲೆ ಬೇಕಾದ್ರೆ ಕುಕ್ಕರ್ನಲ್ಲಿ ಒಂದು ವಿಷಲ್ ಕೂಗಿಸಿ ಅದು ಬೇಯುತ್ತೆ. ಅದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಒಗ್ಗರಣೆ ಹಾಕೊಂಡು ಅದನ್ನೇ ಕೂಡ ಒಂದೊಂದು ಸಣ್ಣ ಬೋಳು ತಿಂತಾ ಬರೋದು ಕೂಡ ಇಸ್ ಒನ್ ಆಫ್ ದ ಬೆಸ್ಟ್ ಹೆಲ್ತಿಯರ್ ಆಪ್ಷನ್. ಸೊ ಈ ರೀತಿ ಕಡಲೆ ಬೀಜವನ್ನ ಖಂಡಿತವಾಗ್ಲೂ ಯೂಸ್ ಮಾಡಿ ನಿಮಗೆ ಬರುವಂಥ ಸುಮಾರು ಕಾಯಿಲೆಗಳನ್ನ ನೀವು ತಡೆಗಟ್ಟಬಹುದು. ವಯಸ್ಸಾದ್ಮೇಲೆ ಬರುವಂಥ ಪ್ರೋಟೀನ್, ಎನರ್ಜಿ, ಮಾಲ್ ನ್ಯೂಟ್ರಿಷನ್ನ ಕೂಡ ನೀವು ತಡೆಗಟ್ಟಬಹುದು. ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.